ಸೊ ಹಾಯ್ ಹಲೋ ನಮಸ್ತೆ ಪ್ಯಾನ್ ಇಂಡಿಯಾ 360 ಕನ್ನಡ ವೀಕ್ಷಕರಿಗೆ ಇವತ್ತು ನಾವು ಬಂದಿದ್ದೀವಿ ಒನ್ ಡೇ ಪ್ಯಾಕೇಜ್ ಜಸ್ಟ್ ₹600 ಈಶಾ ಫೌಂಡೇಶನ್ ಆ್ಯಂಡ್ ಚಿಕ್ಕಬಳ್ಳಾಪುರ ರೌಂಡ್ ಟ್ರಿಪ್ಗೆ. ಸೊ ಲೆಟ್ಸ್ ಬನ್ನಿ ಯಾವ ಥರ ಇರುತ್ತೆ ಜರ್ನಿ. ಮಾರ್ನಿಂಗ್ 12:30ಇಂದ ಟಿಲ್ ನೈಟ್ 9:30ವರೆಗೂ ಇರುತ್ತೆ ಜರ್ನಿ. ಪ್ರಯಾಣಿಕರೆಲ್ಲ ಬಂದಿದ್ದಾರೆ. ಸೊ ಲೆಟ್ಸ್ ವಾಚ್ ಯಾವ ಥರ ಇರುತ್ತೆ ವೈಬ್ಸು, ಅವ್ರ ಎಂಜಾಯ್ಮೆಂಟ್ ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ಪ್ಯಾಕೇಜ್ ಒನ್ ಡೇ ಪ್ಯಾಕೇಜ್ ಥರ ಬಿಟ್ಟಿದ್ದೀವಿ ನಾವು. ಪ್ಲಸ್ ಆಲ್ರೆಡಿ ಹೋದ ವರ್ಷ 8ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಬಿಟ್ಟಿದ್ದು 2024. ಇವತ್ತಿಗೆ ಆಲ್ರೆಡಿ 60,000 ಪೀಪಲ್ಸು ಸರ್ವಿಸ್ ಮಾಡಿದ್ದಾರೆ. ಪ್ಲಸ್ ನಮ್ಮ 3 ಕೋರ್ಸ್ ಅರ್ನಿಂಗ್ ಆಗಿದೆ. ಪ್ಲಸ್ ಒನ್ ಡೇ ಥರ ಸೂಪರಾಗಿದೆ ಪ್ಲೇಸು. ನಮ್ಮ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ರೌಂಡ್ ಟ್ರಿಪ್ಪು. ಫಸ್ಟ್ ಪ್ಲೇಸ್ ಬಂದು ಕಣಿವೆ ಬಸವಣ್ಣ, ಸೆಕೆಂಡ್ ಪ್ಲೇಸ್ ಬಂದು ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಟೆಂಪಲ್, ಥರ್ಡ್ ಬಂದು ಸ್ವರಂ ವಿಶ್ವೇಶ್ವರಯ್ಯ ಭಾರತ ರತ್ನ, ನಮ್ಮ ಇಡೀ ವರ್ಲ್ಡ್ಗೆ ಒಂದು ಪ್ರಸಿದ್ಧಿ ಆಗಿರುವಂಥದ್ದು ಅವ್ರ ಮ್ಯೂಸಿಯಮ್ಮು ಪ್ಲಸ್ ಸಮಾಧಿ ಇದೆ. ಪ್ಲಸ್ ಆಮೇಲೆ ಲಂಚ್ಗೆ ಬಿಡ್ತೀವಿ. ಆಮೇಲೆ ರಂಗಸ್ವಾಮಿ ಟೆಂಪಲ್ ಅಂತಿದೆ. ಆಮೇಲೆ ಈಶಾ ಫೌಂಡೇಶನ್. ಇದು ಒನ್ ಡೇ ಪ್ಯಾಕೇಜು ಸೂಪರಾಗಿದೆ. ಆಲ್ರೆಡಿ ನಮ್ಮ ಇರೋರು, ನಮ್ಮ ಜನಸಂಖ್ಯೆ ಎಲ್ಲರೂ ಯೂಸ್ ಮಾಡ್ಕೋಬೇಕಂತ ನಮ್ಮಲ್ಲಿ ಪ್ರಾರ್ಥನಿಸಿತ್ತು ನಮ್ಮ ಸಂಸ್ಥೆ ಕಡೆಯಿಂದ. ನಾವು ಸಾಲಿಗ್ರಾಮ ಅಂತ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಲ್ವ, ಆ ಶಿಲೆ ಸಾಲಿಗ್ರಾಮ ಏಕಶಿಲ ವಿಗ್ರಹ. ಇದು ಶ್ರೀದೇವಿ, ಭೂದೇವಿ, ಆದಿಶೇಷ, ರಂಗನಾಥಸ್ವಾಮಿ ಎಲ್ಲ ಸೇರಿಬಿಟ್ಟು ಒಂದೇ ವಿಗ್ರಹ. ಸಾಲಿಗ್ರಾಮ ಏಕಶಿಲ ವಿಗ್ರಹ. ಸಪ್ತ ಋಷಿಗಳಿಂದ ದೇವರನ್ನ ಪ್ರತಿಷ್ಠಾಪನೆ ಮಾಡಿದರೆ ಇವನ್ನ ಮೋಕ್ಷ ರಂಗನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು ಕರೀತಾರೆ. ನಮ್ಮಲ್ಲಿ 4 ಥರ ರಂಗನಾಥ ಸ್ವಾಮಿ ಬರುತ್ತೆ. ಮೂಲ ರಂಗ, ಮಧ್ಯರಂಗ, ಅಂತ್ಯರಂಗ, ಮೋಕ್ಷ ರಂಗ. ಮೂಲ ರಂಗ ಬಂದ್ಬಿಟ್ಟು ಶ್ರೀರಂಗಪಟ್ಟಣ ಬರುತ್ತೆ, ಮೈಸೂರು ಹತ್ರ. ಮಧ್ಯರಂಗ ಬಂದ್ಬಿಟ್ಟು ಕೊಳ್ಳೇಗಾಲ ತಾಲೂಕು ಶಿವಸಮುದ್ರ ಬರುತ್ತೆ. ಅಂತ್ಯರಂಗ ಬಂದ್ಬಿಟ್ಟು ತಮಿಳುನಾಡು ಶ್ರೀರಂಗಂ ಬರುತ್ತೆ. ಸೊ ಇದು ಮೋಕ್ಷ ರಂಗನಾಥ ಸ್ವಾಮಿ. ಆ 3 ಸ್ವಾಮಿನ ದರ್ಶನ ಆದ್ಮೇಲೆ ಆಮೇಲೆ ಬಂದು ಈ ಸ್ವಾಮಿನ ದರ್ಶನ ಮಾಡಿಕೊಂಡ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ. ಮೋಕ್ಷ ಅಂತಂದ್ರೆ ವೈಕುಂಠ ಎಂದರ್ಥ. ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಹೇಗಿರ್ತಾರೋ ಅದೇ ರೀತಿಯೇ ಸ್ವಾಮಿಯವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವರು ತ್ರೇತಾಯುಗದ ಅಂತ್ಯದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಆದಾಗ ಸಪ್ತ ಋಷಿಗಳಿಂದ ದೇವರನ್ನ ಪ್ರತಿಷ್ಠಾಪನೆ ಮಾಡಿರೋದು. ಸೊ ಅವಾಗ ಯಾಕೆ ಮಾಡ್ತಾರೆ ಅಂತಂದ್ರೆ ಶ್ರೀರಾಮ ಅವರ ಮನೆಯ ದೇವರು ರಂಗನಾಥ ಸ್ವಾಮಿ. ಹಾಗಾಗಿ ಯಾವಾಗ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತೈತೋ ಆಗ ಶ್ರೀರಾಮ ವಿಭೂಷಣಿಗೆ ಹೇಳ್ತಾನೆ, ನನಗೆ ಪಟ್ಟಾಭಿಷೇಕ ಆಗ್ತಾ ಇದೆ, ಇದರ ಜ್ಞಾಪಕಾರ್ಥಕವಾಗಿ ನಮ್ಮ ಮನೆಯ ದೇವರನ್ನ ಶ್ರೀರಂಗಮ್ಮಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರೀರಂಗಮ್ಮಲ್ಲಿ ವಿಭೂಷಣ ರಂಗನಾಥ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದಾಗ ಅದೇ ಮುಹೂರ್ತ ಕಾಲಕ್ಕೆ ಸಪ್ತ ಋಷಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಶ್ರೀರಂಗಮ್ಮು ಶ್ರೀರಂಗಪಟ್ಟಣ ಇಲ್ಲಿ ಏಕಕಾಲದಲ್ಲಿ ಒಂದೇ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತ ಮೋಕ್ಷ ರಂಗನಾಥ ಸ್ವಾಮಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಾಮಿಯ ಪಾದದ ಹತ್ರ ಒಂದು ಇಂಡೋರ್ ಕಿಂಡಿ ಬರುತ್ತೆ. ಆ ಕಿಂಡಿ ಮುಖಾಂತರ ಸೂರ್ಯನ ಕಿರಣಗಳು ಡೈರೆಕ್ಟ್ ಸ್ವಾಮಿ ಪಾದದ ಮೇಲೆ ಬೀಳುತ್ತೆ. ವರ್ಷದಲ್ಲಿ ಒಂದು ದಿವಸ ವಿಶೇಷವಾಗಿ ಮಕರ ಸಂಕ್ರಾಂತಿ ದಿವಸ ಸೂರ್ಯೋದಯ ಆದಾಗ ಸೂರ್ಯನ ಕಿರಣಗಳು ಸ್ವಾಮಿ ಪಾದಕ್ಕೆ ಬೀಳ್ತದೆ ವರ್ಷದಲ್ಲಿ ಒಂದು
ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಇವತ್ತು ಟ್ರಿಪ್ಪು BMTC ಇಂದ ನಾವು ಬುಕ್ ಮಾಡಿದ್ವಿ. ಬೆಳಗ್ಗೆ 12 ಗಂಟೆಗೆ ಸ್ಟಾರ್ಟ್ ಆಯಿತು. ನಾವು ಫ್ಯಾಮಿಲಿ ಎಲ್ಲ ಕೂಡಿ ಬಂದಿದ್ದೀವಿ. ಟಿಕೆಟ್ ಬಂದುಬಿಟ್ಟು 600 ರೂಪಾಯಿ. 5 ಪ್ಲೇಸಸ್ ಕವರ್ ಮಾಡ್ತಾರೆ. ಇದು ಪ್ಯಾಕೇಜ್ ಟೂರ್ ಹೆಸರು ಈಶಾ ಫೌಂಡೇಶನ್ ಪ್ಯಾಕೇಜ್ ಟೂರ್ ಅಂತ. ಸ್ಟಾರ್ಟಿಂಗ್ ಬಂದುಬಿಟ್ಟು ಕಣವಿ ಬಸವನ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರಲ್ಲಿ ಕಣವಿ ಬಸವನ ಫಸ್ಟು. ಆಮೇಲೆ ಬಂದುಬಿಟ್ಟು ಭೋಗನಂದೀಶ್ವರ ಟೆಂಪಲು, ಅದೇ ಇದೆರಡು ಬಂದುಬಿಟ್ಟು ನಂದಿ ಹಿಲ್ಸ್ ಫುಟ್ಟಲ್ಲೇ ಇದೆ. ಆಮೇಲೆ ಬಂದುಬಿಟ್ಟು ವಿಶ್ವೇಶ್ವರ ಮ್ಯೂಸಿಯಂ ಕವರ್ ಮಾಡ್ತಾರೆ. ಅದಾದಮೇಲೆ ನಮಗೆ ಊಟ ಮಾಡೋಕ್ಕೆ ಬ್ರೇಕ್ ಕೊಡ್ತಾರೆ ಅರ್ಧ ಗಂಟೆ. ಆಮೇಲೆ ರಂಗಸ್ಥಳ ಅಂತ ಊರಿದೆ. ರಂಗನಾಥ ಸ್ವಾಮಿ ದೇವಸ್ಥಾನ ಸಖತ್ ತುಂಬ ಚೆನ್ನಾಗಿದೆ. ತುಂಬ ಹಳೆ ಕಾಲದ್ದು ಪ್ರತಿಷ್ಠಾಪನೆ ಮಾಡೋದು. ಲಾಸ್ಟ್ ಬಂದುಬಿಟ್ಟು ನಮ್ಮ ಆದಿಯೋಗಿ ಈಶಾ ಫೌಂಡೇಶನ್ದು ಇಲ್ಲಿ ಲೇಸರ್ ಶೋ ಇರುತ್ತೆ. ಮೋಸ್ಟ್ಲಿ 6:30 ಮುಂದೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಕತ್ಲಾಗ್ಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅದಾದಮೇಲೆ ಲೇಸರ್ ಶೋ ಆಗುತ್ತೆ. ದಿಸ್ ಈಸ್ ಲಾಸ್ಟ್ ಸ್ಟಾಪ್. ಇದಾದಮೇಲೆ ವಿಲ್ ಗೋ ಬ್ಯಾಕ್ ಟು ಬಸ್ಸಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಹೋಗ್ತೀವಿ. ಇಟ್ ಈಸ್ ವೆರಿ ಗುಡ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಬೆಂಗಳೂರು ದರ್ಶನನೂ ಕವರ್ ಮಾಡಿದ್ವಿ. ಅದು ತುಂಬ ಜಾಗ ಕವರ್ ಮಾಡ್ತಾರೆ. ಸ್ವಲ್ಪ ಟಯರ್ಡ್ ಅನ್ಸುತ್ತೆ ನನಗೆ. ತುಂಬಾ ಪ್ಲೇಸಸ್ ಕವರ್ ಮಾಡ್ತಾರೆ. ಇದು ಹೆಂಗಂದ್ರೆ ಓನ್ಲಿ 5 ಪ್ಲೇಸಸ್. ವೆರಿ ಹೆಲ್ಪ್ಫುಲ್ ಆಗಿದೆ, ಅರ್ಥನೂ ಆಗುತ್ತೆ. ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ಇರೋರೆಲ್ಲೋ ಫ್ರೆಂಡ್ಸ್ ಆದ್ರು, ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅಂತಾಕ್ಷರಿ ಎಲ್ಲ ಆಡಿದ್ವಿ. ಇಟ್ ವಾಸ್ ವೆರಿ ಗುಡ್. ಶಾರ್ಟ್ ಆಗಿ ಸ್ವೀಟ್ ಆಗಿ ಚೆನ್ನಾಗಿದೆ ಇದು. ಓಕೆ ಸರ್. ಒನ್ ಡೇ ಪಿಕ್ನಿಕ್ ಸಖತ್ತಾಗಿದೆ. ಒನ್ ಡೇ ಪಿಕ್ನಿಕ್ಗೆ ಎಸ್, ಒನ್ ಡೇ ಪಿಕ್ನಿಕ್ ಸಜೆಸ್ಟ್ ಮಾಡ್ಬೋದು ಬೇರೆಯವ್ರಿಗೆ. ಓ ಎಸ್, ಆಫ್ ಕೋರ್ಸ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಟ್ರೈ ಮಾಡಬೇಕು. ವಿಲ್ ಗೆಟ್ ಟು ನೋ ಹೊಸ ಹೊಸ ಜನಾಂಗ ಸಿಗ್ತಾರೆ ಇಲ್ಲಿ. ಸರ್, ನಾನು ಸೋಲೋ ಟ್ರಾವೆಲರು. ಆಲ್ ಓವರ್ ಇಂಡಿಯಾ ಕವರ್ ಮಾಡಿದ್ದೀನಿ. ಎಲ್ಲ ಪ್ಲೇಸಸ್ ಇಂಡಿಯಾ ವಿಸಿಟ್ ಮಾಡಿದ್ದೀನಿ. ಮತ್ತು ಫಾರಿನ್ ಕಂಟ್ರೀಸ್ ಹೋಗಿ ಬಂದಿದ್ದೀನಿ. ನಮ್ಮ ದೇಶದಲ್ಲಿ ಎಲ್ಲ ಕಡೆ ಹೋಗಿ ಬಂದು ಎಲ್ಲ ನಮ್ಮ ದೇಶವನ್ನು ಚೆನ್ನಾಗಿ ನೋಡಿಕೊಂಡು ಎಲ್ಲ ಪುಣ್ಯ ಸ್ಥಳಗಳು ನೋಡಿಕೊಂಡು ಬಂದಿದ್ದೀನಿ. ಎಲ್ಲ ಚೆನ್ನಾಗಿದೆ. ಪ್ಯಾಕೇಜ್ಗಳಲ್ಲಿ ಹೋಗಿ ಬಂದಿದ್ದೀನಿ. ಈಗ ಸದ್ಯ BMTC ಪ್ಯಾಕೇಜಲ್ಲಿ ಈಶಾ ಫೌಂಡೇಶನ್ ಬಂದಿದ್ದೀವಿ. ಇದನ್ನು ನಾವು ಸಕಾರವಾಗಿ ಎಲ್ಲರಿಗೂ ತಿಳಿಸಿ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ವಿನಂತಿಸುತ್ತೇನೆ. ಮನೇಲೇ ಕೂತು ಬೇಜಾರು ಅನಿಸ್ತಿತ್ತು. ಎಲ್ಲಾದರೂ ಹೋಗ್ಬರೋಣ ಅಂತ ಅಂದ್ಕೊಂಡು ಮಗ, ಸೊಸೆ, ಮೊಮ್ಮಗ ಹಾಗೂ ನಮ್ಮ ಮನೆಯವ್ರ ಜೊತೆ ಎಲ್ಲರೂ ಸೇರಿಕೊಂಡು ಈಶಾ ಫೌಂಡೇಶನ್ನಿಗೆ BMTC ಬಸ್ಸವರು ಏನೋ ಒಂದು ಟೂರ್ ಇಟ್ಟಿದ್ದಾರೆ, 1 ಡೇ ಟೂರ್ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಅದಕ್ಕೆ ನಾವು ಇವತ್ತು ಬುಕ್ ಮಾಡ್ಕೊಂಡ್ಬಿಟ್ಟು 12 ಗಂಟೆಗೆ ಮೆಜೆಸ್ಟಿಕ್ಕಿಗೆ ಬಂದ್ವಿ. ಅಲ್ಲಿಂದ BMTC ಬಸ್ಸು, ಓಲ್ವೋ ಬಸ್ಸು ತುಂಬ ಚೆನ್ನಾಗಿದೆ. AC ಇದರಲ್ಲಿ ಒಂಚೂರು ಗೊತ್ತೇ ಆಗಲಿಲ್ಲ. ಎಷ್ಟೇ ಬಿಸಿಲಂದ್ರೂ ಒಂಚೂರು ಗೊತ್ತಾಗಲಿಲ್ಲ ನಮಗೆ. ಈಶಾ ಫೌಂಡೇಶನಲ್ಲಿ ಬಂದರೆ ತುಂಬ ತಂಪಾದ ಸ್ಥಳ, ತುಂಬ ಖುಷಿ ಆಯಿತು. ಆ ಬೆಂಗಳೂರಿನ ಜಂಜಾಟ, ಟ್ರಾಫಿಕ್ಕಲ್ಲಿ ಒಂಥರ ಬೆಂದು ಹೋಗಿದ್ದವರಿಗೆ ಇದು ನಿಜವಾಗ್ಲೂ ತುಂಬಾ ಶಾಂತಿ ಕೊಡೋ ಸ್ಥಳ. ಒಂದಿನದ ಟ್ರಿಪ್ಪಿಗೆ ಇದು ತುಂಬ ಚೆನ್ನಾಗಿದೆ. ಆರಾಮಾಗಿ ಬಂದು ಹೋಗ್ಬೋದು. ಯಾರೇ ಆಗಿರಲಿ ಬನ್ನಿ ಅಂತ ನಾನು ಆಹ್ವಾನಿಸ್ತಿದ್ದೀನಿ. ಆಮೇಲೆ ಮತ್ತೇನು ಅಂದರೆ ಇಲ್ಲಿ 7 ಗಂಟೆಯಿಂದ 7:30ವರೆಗೂ ಲೇಸರ್ ಶೋ ಇದೆ ಅಂತ ಹೇಳಿದರು. ಅದನ್ನು ಮುಗಿಸ್ಕೊಂಡ್ಬಿಟ್ಟು ನಾವು ಮತ್ತೆ 9 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರನ್ನ ತಲುಪ್ತಾ ಇದ್ದೀವಿ. ಧನ್ಯವಾದಗಳು. ಚೆನ್ನಾಗಿತ್ತು ಸಮ್ಮರ್ ಹಾಲಿಡೇಸ್ ಅಲ್ಲಿ. ಅದೇ ಈಶಾ ಫೌಂಡೇಶನ್ ಹೋಗಿದ್ವಿ, ಟೆಂಪಲ್ಸ್ಗೆಲ್ಲ ಹೋಗಿದ್ವಿ. ಓಕೆ, ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ಮಾರ್ನಿಂಗ್ ಟು ನೈಟ್. ಇದು ಈಗ ಲೈಟ್ ಶೋ ಎಲ್ಲ ಹೆಂಗಿತ್ತು? ಲೈಟ್ ಶೋ